ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ನೋಡ್ತಿದ್ದಂತೆ ಆವರಿಸಿಕೊಳ್ತು ಬೆಂಕಿ, ಹೊತ್ತಿ ಉರಿದ್ವು ಕಾರು ಬಸ್ಗಳು. ಮುರುಗೇಶ್ ಪಾಳ್ಯದ ಗ್ಯಾರೇಜ್ನಲ್ಲಿ 70 ಲಕ್ಷ ರೂಪಾಯಿ ನಷ್ಟ. ಹೋಗ್ಲಿಪುರಂನಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ನೆಲ ಕಚ್ಚಿತು ಮನೆ. ಬಿಬಿಎಂಪಿ ವಿರುದ್ಧವೇ ಆರೋಪ ಮಾಡಿದ್ರು ಸುಮ್ಮನೆ. ರಾಜಕಾಲುವೆ ಒತ್ತುವರಿ ಮಾಡುವವರಿಗೆ ಇದು ಪಾಠ. ದುನಿಯಾ ವಿಜಿ ಡಿವೋರ್ಸ್ ಪ್ರಕರಣ 2 ಗಂಟೆಗಳ ಕಾಲ ವಿಜಿಗೆ ನಡೆಯಿತು ಕೌನ್ಸಿಲಿಂಗ್. ಗುರುವಾರ ನಡೆಯಲಿದೆ ಕೊನೆಯ ಸಂಧಾನ. ಕನ್ನಡ ಚಿತ್ರಕ್ಕೆ ಥಿಯೇಟರ್ ಸಮಸ್ಯೆ ಆಘಾತ ಅಂತೂ ಬಗೆಹರಿಯಿತು. ಯಾರಿವನು ಚಿತ್ರ ವಿವಾದ. ಸಿನಿಮಾ ಉಳಿಸಿಕೊಳ್ಳಲು ಚಾರ್ಮಿನಾರ್ ತಂಡ ಮಾಡಬೇಕಿದೆ ದೊಡ್ಡ ವಾದ. ಬಾಲ್ ಬರೋದು ಒಂದ್ ಕಡೆ ಆದ್ರೆ ಬ್ಯಾಟ್ ಬೀಸೋದು ಇನ್ನೊಂದ್ ಕಡೆ. ಬಿಬಿಎಂಪಿ ಮೇಯರ್ ಸದಸ್ಯರಿಂದ ಭರ್ಜರಿ ತಾಲೀಮು. ಕೆಂಪೇಗೌಡ ಕಪ್ಗಾಗಿ ನಡೆದಿದೆ ತಯಾರಿ. ಕಣ್ಮುಚ್ಚಿ ಬಿಡೋದ್ರೊಳಗೆ 20ಕ್ಕೂ ಹೆಚ್ಚು ವಾಹನಗಳನ್ನು ಬೆಂಕಿ ಆಪೋಷಣ ತೆಗೆದುಕೊಂಡ್ಬಿಟ್ಟಿತ್ತು. ಇದರಿಂದ ಇಂದು ಬೆಂಗಳೂರಿನ ಮುರುಗೇಶ್ ಪಾಳ್ಯದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಈ ಘಟನೆಯ ವಿವರ ಇಲ್ಲಿದೆ. ಸಮಯ ಬೆಳಗ್ಗೆ 11 ಗಂಟೆ. ಸ್ಥಳ HALನ ಮುರುಗೇಶ್ ಪಾಳ್ಯ. ಹೌದು, ಬೆಂಗಳೂರಿನ ಮುರುಗೇಶ್ ಪಾಳ್ಯದಲ್ಲಿರುವ ಇನ್ಫ್ಯಾಂಟ್ ಟ್ರಾವೆಲ್ಸ್ನ ಗ್ಯಾರೇಜ್ನಲ್ಲಿ ಅಗ್ನಿ ತಾಂಡವವಾಡಿತ್ತು. ಬೆಳಗ್ಗೆ ಸಂಭವಿಸಿದ ಅಗ್ನಿ ಆಕಸ್ಮಿಕ ಲಕ್ಷಾಂತರ ರೂಪಾಯಿ ಹಾನಿ ಸೃಷ್ಟಿಸಿತ್ತು. ಇಷ್ಟಕ್ಕೂ ಆಗಿದ್ದೇನೆಂದ್ರೆ, ಇಲ್ಲಿನ ನಾಗರಾಜ್ ಎಂಬುವರಿಗೆ ಸೇರಿದ ಗ್ಯಾರೇಜಿನಲ್ಲಿ ಮೊದಲಿಗೆ ಮಿನಿ ಬಸ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ನೋಡುತ್ತಿದ್ದಂತೆ ಅಕ್ಕಪಕ್ಕದ ವಾಹನಗಳಿಗೂ ಅಗ್ನಿ ಆವರಿಸಿಕೊಂಡಿತ್ತು. ಪರಿಣಾಮ 12 ಬಸ್ ಮತ್ತು 9 ಕಾರುಗಳು ಸುಟ್ಟು ಭಸ್ಮವಾದವು. ಟೀ ಕುಟ್ಬಿಟ್ಟು ಬರುವಾಗ ಅಲ್ಲಿ ಬೆಂಕಿ ಇದಾಗಿತ್ತು. ಹೊಗೆ ತುಂಬ ಬರ್ತಾಯಿತ್ತು. ಏನಾದ್ರು ನಾವು ನೋಡೋಣ ಅಂತ ಬಂದಿದ್ದಿಲ್ಲ. ತುಂಬ ಗಾಡಿಗಳು ಇದಾಗ್ತಾಯಿತ್ತು. ಅವಾಗ ನಾವು ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು 4-5 ಗಾಡಿ ಇಟ್ಕಡೆ ತಳ್ಳ್ರಿ. ನಾವು ಗಾಡಿ ಆಚೆ ತಳ್ಳ್ರಿ. ಸ್ವಲ್ಪ ಗಾಡಿಗಳು ಇಟ್ಕಡೆ ಎಲ್ಲ ಇದು ಮಾಡಿದ್ರಿ. ಇದು ಅದಕ್ಕೆ ಹೋಗಿ ತೆಗಿಯೋಣಂತ ಹೋಗಿದ್ರೆ ಆಗಿಲ್ಲ. ಬಿಸಿ ತುಂಬ ಇದಾಗೈತೆ. ನಾವು ಬಂದುಬಿಟ್ಟಿರ್ತೀವಿ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ 3 ಅಗ್ನಿಶಾಮಕ ವಾಹನ ಬೆಂಕಿ ನಂದಿಸಲು ಹರಸಾಹಸ ಪಟ್ವು. 2.5 ಗಂಟೆಗಳ ಕಾಲ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹೆಣಗಾಡಿದ್ವು. ಆದರೆ ಅನಾಹುತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಯಾಕಂದರೆ ಇವಾಗ ಅಗ್ನಿಶಾಮಕ ದಳದವ್ರು ಬಂದಿಲ್ಲ ಅಂದರೆ ಎಂಟೈರ್ ಈ ಗ್ರೌಂಡಲ್ಲಿರೋ ಬಸ್ಗಳೆಲ್ಲ ಸುಟ್ಟೋಗ್ತಾ ಇತ್ತು. ಈಗ ಒಂದು 20 ಏನಾಗಿದೆ, ಪಕ್ಕದಲ್ಲಿ ಹಂಗೆ ಒಂದೊಂದೇ ಅಂಟ್ಕೊಂಡು ಹೋಗ್ತಾನೆ ಇತ್ತು. ಆ ಕಡೆ ಪಕ್ಕದಲ್ಲಿ ಗ್ಯಾರೇಜ್ ಇತ್ತು. ಆ ಗ್ಯಾರೇಜು ಅದು ಬರೋ ಇನ್ನೊಂದು ಬಸ್ ಅಂಟಿದ್ರೆ ಗ್ಯಾರೇಜು ಅಂಟ್ಕೊತಾ ಇತ್ತು. ಅಷ್ಟೊತ್ತಿಗೆಲ್ಲ ನಾವು ನೀರು ತರಿಸಿ ಆಫ್ ಮಾಡಿದ್ವಿ. ಘಟನೆಯಲ್ಲಿ 30 ಲಕ್ಷ ರೂಪಾಯಿಗೂ ಹೆಚ್ಚಿನ ಹಾನಿ ಸಂಭವಿಸಿದೆ. ಪ್ರಕರಣ ದಾಖಲಿಸಿಕೊಂಡಿರುವ HAL ಪೊಲೀಸರು ಘಟನೆಯ ಹಿಂದಿನ ಕಾರಣದ ಕೈಗಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸದ್ಯ ರಾಜಕಾಲುವೆ ಒತ್ತುವರಿ ಮಾಡಿ ಮಹಡಿ ಮನೆ ಕಟ್ಟದವರು ಬೀದಿಗೆ ಬೀಳುವಂತಾಗಿದೆ. ಮುನ್ನೆಚ್ಚರಿಕೆ ಇಲ್ಲದೆ ರಾಜಕಾಲುವೆ ಬಳಿ ಕಟ್ಟಿದ್ದ ಮನೆ ನೆಲಸಮವಾಗಿದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಬರೋಬ್ಬರಿ 800ಕ್ಕೂ ಹೆಚ್ಚು ರಾಜಕಾಲುವೆ ಒತ್ತುವರಿಯಾಗಿದೆ. ಪರಿಣಾಮ ಈ ಕಾಲುವೆ ಸುತ್ತಮುತ್ತ ಅಕ್ರಮ ಕಟ್ಟಡಗಳು ತಲೆ ಎತ್ತಿವೆ. ಆದರೆ ಒತ್ತುವರಿ ಮಾಡಿಕೊಂಡು ಮಾಲೀಕರೇನು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಇದಕ್ಕೆ ಸಾಕ್ಷಿ ನಗರದ ಹೋಗ್ಲಿಪುರಂನ ಬಳಿ ಇಂದು ಶ್ರೀನಿವಾಸ್ ಎಂಬುವರ ಕಟ್ಟಡ ಕುಸಿತ ಪ್ರಕರಣ. ರಾಜಕಾಲುವೆ ಪಕ್ಕದಲ್ಲಿ ನಿರ್ಮಿಸಿದ್ದ 2 ಅಂತಸ್ತಿನ ಮನೆ ಇಂದು ಕುಸಿದು ಬಿದ್ದಿದೆ. ಸೆಲ್ವಂ, ಶಿವ, ಶ್ರೀನಿವಾಸ್ ಮತ್ತು ನಟರಾಜ ಎಂಬುವರು ವಾಸವಿದ್ದ ಮನೆ ಇವತ್ತು ಬೆಳಗ್ಗೆ ಕುಸಿದಿದೆ. ಮನೆ ಪಕ್ಕದಲ್ಲೇ ಇದ್ದ ರಾಜಕಾಲುವೆ ಮೋರಿ ದುರಸ್ತಿಯನ್ನು ಬಿಬಿಎಂಪಿ ಕಳೆದ 1 ತಿಂಗಳಿನಿಂದ ನಡೆಸ್ತಾ ಇತ್ತು. ಹೀಗಾಗಿ ರಾಜಕಾಲುವೆ ನೀರು ಮನೆಗೆ ನುಗ್ಗಿದ ಪರಿಣಾಮ ಕಟ್ಟಡ ಕುಸಿದಿದೆ. ಹೀಗಾಗಿ ನೊಂದವರ ಕಷ್ಟ ಆಲಿಸುವಂತೆ ಆಗ್ರಹಿಸಿ ಸ್ಥಳೀಯ ಕಾರ್ಪೊರೇಟರ್ ಮಲ್ಲೇಶ್ ಸಹ ಧರಣಿ ಕೂತಿದ್ರು. ಸಹಿತ ನಾವು ಏನೇ ಕಿಲ್ಚಿದ್ರು ಸಹಿತ BBMPಯಲ್ಲಿ ಅದಕ್ಕೆ ಬೆಲೆನೇ ಇಲ್ಲ. ಆ ರೀತಿ ಆಗಿರೋದ್ರಿಂದ ಇದು ಗೊತ್ತಿದ್ದು BBMP ತಪ್ಪಿನಿಂದನೇ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅವ್ರಿಗಾಗಿರೋ ಅನ್ಯಾಯಕ್ಕೆ ಇಲ್ಲಿ ಕುಂತಿದ್ದೀನಿ. ನಮ್ಮ ಹೋರಾಟ ಇಷ್ಟೇ, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ನೆಕ್ಸ್ಟ್ ಬೇರೆ ಅನಾಹುತ ಆಗದಂಗೆ ಅವ್ರು ಕ್ರಮ ತಗೋಬೇಕು. ಅಪಾಯ ಅರಿತ ಕುಟುಂಬ ಸದಸ್ಯರು ನಿನ್ನೆ ಸಂಜೆಯೇ ಮನೆ ಖಾಲಿ ಮಾಡಿದ್ದರಿಂದ ಯಾವುದೇ ಸಾವು ನೋವಾಗಿಲ್ಲ.
ಘಟನೆಯಿಂದ ಭಯಗ್ರಸ್ತರಾದ ಅಕ್ಕಪಕ್ಕದ ಕಟ್ಟಡದ ನಿವಾಸಿಗಳು ಮನೆ ಖಾಲಿ ಮಾಡುತ್ತಿದ್ದಾರೆ. ಘಟನೆಗೆ ಬಿಬಿಎಂಪಿ ಅಧಿಕಾರಿಗಳೇ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಹಂಗೆ ಬಿಡ್ಕೊಂಬಂತು ಮೋರಿಂದ, ಅದು ಹಂಗೆ ಬಿದ್ದೋಯ್ತು. ನೆನ್ನೆ ದಾಸಿಗೆ ಸ್ವಲ್ಪ ಇತ್ತು, ಇವಾಗ ತುಂಬಾ ಬಿದ್ದೋಗಿದೆ. ನಾವು ಸಾಲ ಮಾಡಿದ್ವಿ, ಅದನ್ನು ಇನ್ನೂ ತೀರಿಸಿಲ್ಲ. ಆ ಮನೆ ಲೀಸ್ಗೆ ಬಿಟ್ಟಿದ್ವಿ 3 ಮನೆನೂ, ಅದಕ್ಕೂ ನಮ್ಗೆ ಕೊಡೋಕ್ಕಾಗಿಲ್ಲ. ಎಲ್ಲ ಬಾಡಿಗೆ ಇರೋರೆಲ್ಲ ಇವಾಗ ಕೇಳ್ತಾವ್ರೆ, ನಾವು ಹೆಂಗೆ ಇದು ಕೊಡೋದು, ನಮ್ಮಿಂದ ಆಗ್ತಾ ಇಲ್ಲ, ನಮ್ಗೇನಾದ್ರು ವ್ಯವಸ್ಥೆ ಮಾಡಿಕೊಡಿ ಮೇಡಮ್. ಆದರೆ ಸ್ಥಳಕ್ಕೆ ಆಗಮಿಸಿ ಬಿಬಿಎಂಪಿ ಅಧಿಕಾರಿ ಒತ್ತುವರಿಯನ್ನೇ ಪ್ರಶ್ನಿಸಿ ಸ್ಥಳೀಯರನ್ನ ತರಾಟೆಗೆ ತೆಗೆದುಕೊಂಡರು. ಕೊನೆಗೆ ಈ ಕಟ್ಟಡ ಕುಸಿತದ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಕೆಲಸ ಮಾಡ್ತಾ ಇರುವಾಗ ಒಂದು ಗೋಡೆ ಕುಸಿದು ಒಂದು ಮನೆ ಮತ್ತು ಅಲ್ಲಿರ್ತಕ್ಕಂಥ ಇದು ಬಿದ್ದೋಗಿದೆ. ಅದನ್ನು ಇಮಿಡಿಯೇಟಾಗಿ ಈ ಕೆಲಸನ ಪೂರ್ಣಗೊಳಿಸಿ ಇವರಿಗೆಲ್ಲರಿಗೂ ಏನು ಮುಂದೆ ಅಪಾಯ ಆಗದಾಗಿ ಇದು ಅಪಾಯ ಕಟ್ಟಿಟ್ಟಿದ್ದು. ಇದು ನಾವು ಮಾಡದೆ ಹೋದರೂ ಅಪಾಯ ಇದ್ದೇ ಇರ್ತದೆ. ಈಗ ನಾವು ಮಾಡೋದ್ರಿಂದ ಇವರಿಗೆ ಅಪಾಯದಿಂದ ಎಲ್ಲರೂ ಪಾರಾಗ್ತಾರೆ. ಒಟ್ಟಿನಲ್ಲಿ ಪುಕ್ಕಟ್ಟೆ ಸಿಗುತ್ತೆ ಅಂದರೆ ಜಾಗ ಒತ್ತುವರಿ ಮಾಡೋ ಮುನ್ನ ಸಾರ್ವಜನಿಕರು ಎಚ್ಚರ ವಹಿಸಬೇಕಿದೆ. ಇತ್ತ ಬಿಬಿಎಂಪಿ ಸಹ ಮುನ್ನೆಚ್ಚರಿಕೆ ವಹಿಸಿ ಒತ್ತುವರಿ ತಡೆಯಲು ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಲಿಫ್ಟ್ ತೆಗೆಯಲು ತೋಡಲಾಗಿದ್ದ ಸಂಪ್ನಲ್ಲಿ ಬಿದ್ದು ಕೂಲಿ ಕಾರ್ಮಿಕ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಜೆಪಿ ನಗರದಲ್ಲಿ ನಡೆದಿದೆ. 19 ವರ್ಷದ ಆಂಧ್ರ ಮೂಲದ ಹನುಮಂತು ಮೃತ ಕೂಲಿ ಕಾರ್ಮಿಕ. 2 ವಾರಗಳಿಂದ ನಿರ್ಮಾಣ ಹಂತದ ಕಟ್ಟಡ ಒಂದರಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದ. ಕಳೆದ ಗುರುವಾರ ರಾತ್ರಿ ಕಟ್ಟಡದ 3ನೇ ಮಹಡಿಯ ಮೇಲೆ ನೀರು ಹಾಕಲು ಹೋದಾಗ ಈ ಅವಘಡ ಸಂಭವಿಸಿದೆ. ನಾಪತ್ತೆಯಾದ ಹನುಮಂತು ಬಗ್ಗೆ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರು ನೀಡಿದ್ರು. ಇಂದು ಬೆಳಗ್ಗೆ ಕಟ್ಟಡದಲ್ಲಿ ಕೆಲಸ ಮಾಡುವಾಗ ಸಂಪ್ನೊಳಗೆ ಆತನ ಮೃತದೇಹ ಪತ್ತೆಯಾಗಿದೆ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.